ಸರ್ ಎಲ್ಲ ರೆಡಿ ಇದೆ ಸರ್, ರೆಡಿ ಇದೆ. ಎರಡೇ ನಿಮಿಷ ಹೇಳಿ ಸರ್. ಕೊಡಗಿನ ಬಿಜೆಪಿ ಕಾರ್ಯಕರ್ತ ಈಗ ಸೂಸೈಡ್ ಮಾಡ್ಕೊಂಡಿರೋದ್ರಿಂದ ಎಸ್ ಪೊನ್ನಣ್ಣ ಮತ್ತೆ ಮಂತರ್ಗೌಡ ಅವ್ರ ವಿರುದ್ಧ ಕೂಡ FIR ನಲ್ಲಿ ಸೇರಿಸಬೇಕು ಅಂತ ಬಿಜೆಪಿ ಡಿಮ್ಯಾಂಡ್ ಮಾಡ್ತಿದೆ ಸರ್. ನೋಡಿ, ಕಾನೂನು ಎಲ್ಲರಿಗೂ ಒಂದೇ, ಪೊನ್ನಣ್ಣ ಅವರಿಗೂ ಒಂದೇ, ಮಂತರ್ ಅವರಿಗೂ ಒಂದೇ. ಕಾನೂನಿನಲ್ಲಿ ಏನು ಕ್ರಮ ತಗೊಳ್ಬೇಕೋ ಅದನ್ನು ಪೊಲೀಸ್ ಇಲಾಖೆಯವರು ತಗೊಳ್ತಾರೆ. ಈಗಾಗಲೇ ಅವರು ಅದನ್ನೆಲ್ಲವನ್ನು ಕೂಡ ಹಿಂದೆ, ಇದು ಫೆಬ್ರವರಿನಲ್ಲಿ ಆಗಿರ್ತಕ್ಕಂಥ ಘಟನೆ, ಅದಕ್ಕೆಲ್ಲ ಈಗಾಗಲೇ ಇಲಾಖೆಯಿಂದ ತನಿಖೆ ಮಾಡ್ತಾ ಇದ್ದಾರೆ. ಅದರಿಂದ ಏನು ಮಾಹಿತಿಗಳು ಸಿಗುತ್ತೆ, ಫೆಬ್ರವರಿನಲ್ಲಿ ಆಗಿರ್ತಕ್ಕಂಥ ಘಟನೆಗಳು, ಅವರು ಈಗ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಆದರೆ ಅಲ್ಲಿ ಆಗಿದ್ದಂಥ ಘಟನೆಗಳು ಫೆಬ್ರವರಿನಲ್ಲಿ ಆಗಿರೋದು. ಜೊತೆಗೆ ಅವರು ವಾಟ್ಸಪ್ನಲ್ಲಿ ಒಂದು ಸುದೀರ್ಘವಾದ ವಿಚಾರಗಳನ್ನೇ ಎಲ್ಲ ಪ್ರಸ್ತಾಪ ಮಾಡಿದ್ದಾರೆ. ಇದೆಲ್ಲವನ್ನು ಅನಲೈಸ್ ಮಾಡಿ ಪೊಲೀಸ್ ಇಲಾಖೆ ಕ್ರಮ ತಗೊಳ್ಳುತ್ತೆ. ಇಲ್ಲ, ಅದು ಅಗತ್ಯ ಬಿದ್ದರೆ ಮಾಡ್ಬೋದು, ಆದರೆ ಈಗ ಅದನ್ನು ಆ ರೀತಿ ಕಾಣ್ತಾ ಇಲ್ಲ. ನೋಡಿ, ಕಾನೂನು ಎಲ್ಲರಿಗೂ ಒಂದೇ, ಪೊನ್ನಣ್ಣ ಅವರಿಗೂ ಒಂದೇ, ಮಂತರ್ ಅವರಿಗೂ ಒಂದೇ. ಕಾನೂನಿನಲ್ಲಿ ಏನು ಕ್ರಮ ತಗೊಳ್ಬೇಕೋ ಅದನ್ನು ಪೊಲೀಸ್ ಇಲಾಖೆಯವರು ತಗೊಳ್ತಾರೆ. ಈಗಾಗಲೇ ಅವರು ಅದನ್ನೆಲ್ಲವನ್ನು ಕೂಡ ಹಿಂದೆ, ಇದು ಫೆಬ್ರವರಿನಲ್ಲಿ ಆಗಿರ್ತಕ್ಕಂಥ ಘಟನೆ, ಅದಕ್ಕೆಲ್ಲ ಈಗಾಗಲೇ ಇಲಾಖೆಯಿಂದ ತನಿಖೆ ಮಾಡ್ತಾ ಇದ್ದಾರೆ. ಅದರಿಂದ ಏನು ಮಾಹಿತಿಗಳು ಸಿಗುತ್ತೆ, ಫೆಬ್ರವರಿನಲ್ಲಿ ಆಗಿರ್ತಕ್ಕಂಥ ಘಟನೆಗಳು, ಅವರು ಈಗ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಆದರೆ ಅಲ್ಲಿ ಆಗಿದ್ದಂಥ ಘಟನೆಗಳು ಫೆಬ್ರವರಿನಲ್ಲಿ ಆಗಿರೋದು. ಜೊತೆಗೆ ಅವರು ವಾಟ್ಸಪ್ನಲ್ಲಿ ಒಂದು ಸುದೀರ್ಘವಾದ ವಿಚಾರಗಳನ್ನೇ ಎಲ್ಲ ಪ್ರಸ್ತಾಪ ಮಾಡಿದ್ದಾರೆ. ಇದೆಲ್ಲವನ್ನು ಅನಲೈಸ್ ಮಾಡಿ ಪೊಲೀಸ್ ಇಲಾಖೆ ಕ್ರಮ ತಗೊಳ್ಳುತ್ತೆ. ಇಲ್ಲ, ಅದು ಅಗತ್ಯ ಬಿದ್ದರೆ ಮಾಡ್ಬೋದು, ಆದರೆ ಈಗ ಅದನ್ನು ಆ ರೀತಿ ಕಾಣ್ತಾ ಇಲ್ಲ.